ಅಪ್ಪಾಜಿ ಅವರು ಹೀಗೆ ಎಲ್ಲ ಕಲಾವಿದರು ಅಂದ್ರೆ ಈ ತರ ರೆಸ್ಪೆಕ್ಟ್ ಕೊಡ್ತಾ ಇದ್ರು ಅಂತ ಕೇಳಿದ್ದೆ. ದರ್ಶನ್ ಸರ್ ಅಲ್ಲಿ ನಾನು ಅಪ್ಪಾಜಿ ಅವ್ರನ್ನ ನೋಡ್ದೆ. ಈ ತರ ಅವ್ರ ಆಕ್ಟಿಂಗಿಗೆ ಫ್ಯಾನ್ ಆಗಿದ್ದವನು, ಅವರ ವ್ಯಕ್ತಿತ್ವಕ್ಕೂ ಅವತ್ತಿಂದ ನಾನು ದೊಡ್ಡ ಅಭಿಮಾನಿ ಆಗಿ ಹೋಗ್ಬಿಟ್ಟೆ ಅವರನ್ನ ಭೇಟಿ ಮಾಡಿದಾಗಿಂದ. ನೀವು ರೀಸೆಂಟ್ ಆಗಿ ಮನೆ ಗೃಹ ಪ್ರವೇಶ ನೀವು ಮಾಡಿದ್ರಲ್ಲ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದ್ರು. ವಾವ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನ್ ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ದ ಮೋಸ್ಟ್ ಆಂಟಿಸಿಪೇಟೆಡ್ ಸಿನಿಮಾ ಡೆವಿಲ್ ಸಿನಿಮಾ ತಂಡದಿಂದ ರಾಘವೇಂದ್ರ ಅವ್ರು ಇದ್ದಾರೆ. ಸೊ ವೆಲ್ಕಮ್ ಟು ದ ಶೋ ಸರ್. ನಮಸ್ತೆ. ಹೇಗಿದ್ದೀರಾ? ಸೂಪರ್. ನೀವ್ ಹೇಗಿದ್ರಿ? ನಾನು ಸೂಪರ್ ಆಗಿದ್ದೀನಿ. ದ ಮೋಸ್ಟ್ ಆಂಟಿಸಿಪೇಟೆಡ್ ಫಿಲ್ಮ್ ಆಫ್ ದ ಇಯರ್ ಡೆವಿಲ್ ಅಂತ ಹೇಳಿದೆ. ಹೌದು. ಸೊ ಈ ಸಿನಿಮಾಗಳನ್ನ ಬೇರೆ ಬೇರೆ ಸೆಗ್ಮೆಂಟ್ಗಳಲ್ಲಿ ಮಾತಾಡೋದಾದ್ರೆ ಆ ಸಿನಿಮಾದ ಹುಟ್ಟಿಂದ ರಿಲೀಸ್ವರೆಗೂ ಮಾತಾಡ್ಬೋದು. ಸುಮಾರು ವಿಷಯಗಳಿದೆ. ಸೊ ಒಂದೊಂದು ಪಾಯಿಂಟಲ್ಲಿ ಒಂದೊಂದು ವಿಷಯದ ಬಗ್ಗೆ ಮಾತಾಡಬೇಕು ಅನ್ನೋದಾದ್ರೆ, ಸಿನಿಮಾ ಹುಟ್ಟು ಅಂದರೆ ಈ ಸಿನಿಮಾಗೆ ಡೆವಿಲಲ್ಲಿ ರಾಘವೇಂದ್ರ ಅವರು ಇದ್ದಾರೆ ಅಂತ ಫಸ್ಟ್ ನಿಮಗೆ ಗೊತ್ತಾಗಿದ್ದು ಯಾವಾಗ? ಇಲ್ಲ, ಆಲ್ಮೋಸ್ಟ್ ಒಂದು ಸಿನಿಮಾ ಅರ್ಧ ಹಂತದಲ್ಲಿ ನನಗೆ ಓಕೆ ಕಾಲ್ ಬಂತು. ಡೆವಿಲ್ ನನ್ ಕಾಲ್ ಬಂತು. ನಾನು ಸ್ವಲ್ಪ ಶಾಕ್ ಆಗಿದ್ದೆ. ಓಕೆ. ಆಮೇಲೆ ಈ ಥರ ಇದೆ ಅಂತ ಹೇಳಿದಾಗ ನನಗೆ ಅಫ್ಕೋರ್ಸ್ ತುಂಬಾ ಇಷ್ಟಪಟ್ಟು ನಾನು ಆ್ಯಕ್ಟ್ ಮಾಡಿದೆ ಇದರಲ್ಲಿ. ಯಾಕಂತ ಹೇಳಿದರೆ ಒಂದು ಒಳ್ಳೆ ಸಬ್ಜೆಕ್ಟ್ ಇರೋ ಅಂಥ ಸಿನಿಮಾ, ಒಳ್ಳೆ ಟೈಟಲ್ ಇರೋ ಅಂಥ ಸಿನಿಮಾ. ಟೈಟಲಲ್ಲೇ ಒಂಥರ ಇದಿದೆ, ಒಂದು ವೈಬ್ ಇದೆ. ಅಂದರೆ ಎಲ್ಲರೂ ಡೆವಿಲ್ ಅಂತ ಅಂದರೆ ಏನು ಅನ್ನೋ ಥರನೇ ಥಾಟಲ್ಲಿ ನಾನು ಅದೇ ಅಂದ್ಕೊಂಡೆ. ಫಸ್ಟ್ ನನಗೆ ಡೆವಿಲ್ ಸಿನಿಮಾ ಅಂದಾಗ ಡೆವಿಲ್ ಏನಿರ್ಬೋದು, ಏನಿರುತ್ತೆ ಹಂಗೆ ಅಂತ. ಬಟ್ ಸಿನಿಮಾ ಜೈ ಮಾತಾ ಕಂಬೈನ್ಸ್ ಅವ್ರ ಬಗ್ಗೆ ಮಾತಾಡೋ ಹಾಗಿಲ್ಲ, ಅವರ ಸಿನಿಮಾಗಳ ಬಗ್ಗೆ ನಾವೇನು ಹೇಳೋ ಹಾಗಿಲ್ಲ. ಯಾಕಂದರೆ ನಾವು ಅದರ ಔಟ್ಪುಟ್ ಈಗಾಗಲೇ ಹಲವಾರು ಸಿನಿಮಾಗಳನ್ನು ನೋಡಿದ್ದೀವಿ. ಆ್ಯಂಡ್ ಅದರಿಂದ ಜನ ಎಷ್ಟು ಖುಷಿ ಪಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತು. ಆ್ಯಂಡ್ ಡೈರೆಕ್ಟರ್ಸ್ ಸರ್ ಬಗ್ಗೆ ಅಂತೂ ಎಂತೆಂಥ ಅದ್ಭುತವಾದಂಥ ಸಿನಿಮಾ. ನಮ್ಮ ಅಮ್ಮ ಅಂತೂ ಈಗಲೂ ಅವರ ಸಿನಿಮಾಗೆ ಫ್ಯಾನ್. ಸೊ ಹಾಗಾಗಿ ಅವರ ಒಂದು ಡೈರೆಕ್ಷನ್ನಲ್ಲಿ ಈ ಒಂದು ಪ್ರೊಡಕ್ಷನ್ ಹೌಸಲ್ಲಿ ನಾನು ಕೆಲಸ ಮಾಡ್ತಿರೋದು ನನ್ನ ಅದೃಷ್ಟ ಆಗತ್ತೆ. ಇನ್ನೊಂದು ಕಡೆ ಬರೋದಾದರೆ, ದರ್ಶನ್ ಸರ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಇದೆಯಲ್ಲ, ಅದೊಂಥರ ನನಗದು ಒಂದು ವರ ಅಂತಲೇ ಅಂದ್ಕೊಳ್ತೀನಿ. ಫಸ್ಟ್ ನನಗೆ ಕಾಲ್ ಬಂದಾಗ ಡೆವಿಲ್ ಅಂತ ಹೆಸರು ಕೇಳಿದ್ಕೊಳ್ಳೆ ನಾನು ಏನು, ಯಾಕೆ, ಎಲ್ಲಿ ಏನೂ ಕೇಳಿಲ್ಲ. ನನ್ನ ಬಾಯಿಂದ ಬಂದಿರೋ ಸೆಕೆಂಡ್ ಮಾತೆ ಓಕೆ ಅಂತ. ಯಾವ ಪಾತ್ರ, ಏನು, ಎಲ್ಲಿ, ಎಷ್ಟೊತ್ತಿಗೆ ಶೂಟಿಂಗ್, ನಾನು ಏನೂ ಕೇಳಿಲ್ಲ. ಯೂಶ್ವಲಿ ನಾನು ಎಲ್ಲಾದರೂ ಇದ್ರೆ ಏನು ಪಾತ್ರ, ಹಿಂಗಿರತ್ತೆ, ಎಷ್ಟಿರತ್ತೆ, ಅದೆಲ್ಲ ನಾನು ಕೇಳ್ತೀನಿ. ಡೆವಿಲ್ ಅಂತ ಯಾವಾಗ ಕೇಳಿದ್ನೋ, ಅಟ್ಲೀಸ್ಟ್ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೊಂದು ಅವಕಾಶ ಆಗಿರತ್ತಲ್ಲ. ನಮ್ಮ ಪಾತ್ರ ಎಷ್ಟಿರತ್ತೆ ಅನ್ನೋದು ಲೆಕ್ಕ ಇರಲ್ಲ, ಯಾರೊಟ್ಟಿಗೆ ನಾವು ಪಾತ್ರ ಮಾಡ್ತೀವಿ ಅನ್ನೋದಿರತ್ತೆ. ಯಾಕಂದ್ರೆ ಇದೊಂದು ಆ್ಯಕ್ಟಿಂಗ್ ಅನ್ನೋದು ನಾವೆಲ್ಲಿ ತನಕ ಇರ್ತೀವೋ ಅಲ್ಲಿ ತನಕನೂ ಕಲಿತಾನೆ ಇರ್ತೀವಿ. ಇಷ್ಟು ವರ್ಷಗಳ ಕಾಲ ರಿಯಾಲಿಟಿ ಶೋದಲ್ಲಿ ಆ್ಯಕ್ಟ್ ಮಾಡಿದ್ದೀವಿ, ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದೀವಿ, ಹಲವಾರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀವಿ, ಸ್ಟೇಜ್ ಶೋದಲ್ಲಿ ಆ್ಯಕ್ಟ್ ಮಾಡಿದ್ದೀವಿ. ಬಟ್ ಒಂದೊಂದು ಎಕ್ಸ್ಪೀರಿಯನ್ಸಲ್ಲೂ ನಾವು ಹೊಸದನ್ನ ಏನಾದರೂ ಕಲಿತಾನೆ ಇರ್ತೀವಿ. ಸೊ ಹಾಗಾಗಿ ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್. ಅಂಡ್ ನಿಮ್ಮ ಮತ್ತು ದರ್ಶನ್ ಸರ್ ಮೊದಲ ಕಾಂಬಿನೇಷನ್ ಅಂಡ್ ಮೊದಲ ಭೇಟಿನೂ ಕೂಡ. ಹೌದು. ಹೇಗಿತ್ತು ಅಂದ್ರೆ ಮೊದಲನೇ ಸಲ ಮೀಟ್ ಮಾಡಿದ ಎಕ್ಸ್ಪೀರಿಯನ್ಸ್? ನಾನು ಇದನ್ನ ಹೇಳಲೇಬೇಕು. ನಾನು ರೆಡಿಯಾಗಿ ನಾ ಬಂದಿದ್ದು, ಅವ್ರು ಕುತ್ಕೊಂಡಿದ್ರು ಚೇರ್ ಮೇಲೆ. ಅವರಿಗೆ ಸ್ವಲ್ಪ ಶೋಲ್ಡರ್ ಪೇನ್ ಇತ್ತು, ಕೈ ಹಿಂಗಿಟ್ಕೊಂಡ್ಬಿಟ್ಟು ಕುತ್ಕೊಂಡಿದ್ರು. ನಾನು ಎಲ್ಲರೂ ಆಲ್ರೆಡಿ ನಮ್ಮ ಹುಡುಗರು ಒಂದು 2 ಜನ ಹೋಗಿದ್ರು. ನಾ ರೆಡಿಯಾಗಿ ಬರೋದು ಒಂದು ಸ್ವಲ್ಪ ಹೊತ್ತಾಯ್ತು. ನಾ ರೆಡಿಯಾಗಿ ಬರೋ ಅಷ್ಟೊತ್ತು ಮಾತಾಡಿಸ್ಬೇಕಲ್ಲ, ಹೆಂಗ್ ನಾನು ಮಾತಾಡಿಸ್ಲಿ ಅವ್ರನ್ನ ಅನ್ನೋದೇನಂತಾರೆ ಇಲ್ಲಿ. ಬಟ್ ಆದ್ರೂ ನಾನ್ ದರ್ಶನ್ ಸರ್ನ ಮಾತಾಡ್ಸೋಕ್ಕಿಂತ ಮುಂಚೆನೆ ಅವ್ರು ನನ್ನನ್ನು ಮಾತಾಡಿಸ್ಬಿಟ್ರು. ಮುಖ ನೋಡಿ ರಾಘು ಸರ್ ಅಂದ್ಬಿಟ್ರು. ಅವ್ರ ಬಾಯಲ್ಲಿ ರಾಘು ಸರ್ ಅನ್ನೋ ಒಂದು ಪದ ನನ್ ಕಿವಿಲಿ ಇನ್ನೂ ಇದೆ, ಇವಾಗ್ಲೂ ಗುಮ್ ಅಂತ ಇದೆ. ಅವ್ರು ನಂಗೆ ಹೇಳಿರೋದು ಅಂದ್ರೆ ನೀವು ಕೇಳಿದ್ರ ಅವ್ರೆಲ್ರಿಗೂ ಹಾಗೆ ಮಾತಾಡ್ತಾರೆ. ನನಗೆ ಯಪ್ಪಾ ದೇವರೇ, ಏನ್ ಇವ್ರು ಇಷ್ಟು ಜಾವಿಯಲ್ಲಾಗಿ ಮಾತಾಡ್ತಾರ ಅಂತ ನನಗೆ ಅದೊಂದು ಹೊಸ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನನಗೆ ತುಂಬ ಜನ ಕಲಾವಿದ್ರ ಜೊತೆ ಕೈ ಹಿಡ್ಕೊಂಡು ಆ್ಯಕ್ಟ್ ಮಾಡಿದ್ದೀನಿ, ತುಂಬ ಕ್ಲೋಸ್ ಆಗಿ ಆ್ಯಕ್ಟ್ ಮಾಡಿದ್ದೀನಿ. ಭಯ ಥರ ಏನೂ ನಂಗೆ ಯಾವಾಗಲೂ ಆಗಿಲ್ಲ. ಇದು ಒಂದು ರೆಸ್ಪೆಕ್ಟ್ಫುಲ್ ಆಗಿರೋ ಅಂಥ ಭಯ ಅಂತ ಅನ್ಬೋದು ನನಗೆ. ಅಂದರೆ ನೋಡ್ತಾನೆ ಇದ್ದೀನಿ ಅವ್ರನ್ನ ಬಿಟ್ರೆ ಬೇರೆ ಏನು ಸೆಟ್ ನೋಡ್ತಾ ಇಲ್ಲ, ಏನು ನೋಡ್ತಾ ಇಲ್ಲ, ಅವ್ರನ್ನೇ ನಾನು ನೋಡ್ತಾ ಇದ್ದೀನಿ. ಅಂದರೆ ಆ ಎನರ್ಜಿ ಕಣ್ಣಲ್ಲಿ ಇರೋ ಅಂತ ಒಂದು ಎನರ್ಜಿ ಇದೆ ಗೊತ್ತಾ. ಮೋಸ್ಟ್ಲಿ ಅದರಿಂದನೇ ಅವ್ರ ಕಣ್ಣಲ್ಲಿ ಇರೋಂಥ ಎನರ್ಜಿಯಿಂದನೇ ಈ ಸಿನಿಮಾಗೆ ಡೆವಿಲ್ ಅಂತ ಹೆಸರಿಟ್ರು ಅಂತ ಅನ್ಸತ್ತೆ. ಸೊ ನನಗೆ ಅದೊಂಥರ ಹೊಸ. ಆ್ಯಂಡ್
ಅವ್ರು ನನಗೆ ಹೇಳಿದ್ರು, ನನಗೆ ಸಿಕ್ಕಿ ನಂಗೊಂದು ಹಗ್ ಕೊಟ್ರು. ಹಗ್ ಕೊಟ್ಮೇಲೆ, ನೀವು ರೀಸೆಂಟ್ ಆಗಿ ಮನೆ ಗೃಹ ಪ್ರವೇಶ ನೀವು ಮಾಡಿದ್ರಲ್ಲ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದ್ರು. ವಾವ್. ನನಗದು ಎಷ್ಟು ಮಟ್ಟಿಗೆ ಖುಷಿ ತಂದು ಕೊಡ್ತು ಅಂತ ಹೇಳಿದ್ರೆ, ನನ್ನ ಮನೆ ಇದ್ರದ್ದು ನಾನು ನನ್ನ ಪರ್ಸನಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕೊಂಡಿರೋದು, ಈ ತರ ನಾನು ಮಾಡಿದ್ದೀನಿ ಅಂತ. ಅದನ್ನ ಅವ್ರು ನೋಡಿ ರೆಕಗ್ನೈಸ್ ಮಾಡಿ, ನೀವ್ ಈ ತರ ಕಟ್ಟಿದ್ದೀರಲ್ಲ, ಒಳ್ಳೇದಾಗ್ಲಿ ಅಂತ. ವಿಡಿಯೋ ನೋಡಿದಾರ ಅವರು? ಹೌದು. ನನಗೆ ಅವ್ರಿಗೆ ಅದೆಲ್ಲ ನೋಡೋ ಅವಶ್ಯಕತೆ ಇಲ್ಲ, ಬಟ್ ಆಲ್ಸೋ ಅವ್ರು ಅದನ್ನ ನೋಡಿ ನಾ ಸಿಕ್ಕಾಗ ನನಗೆ ಅದನ್ನ ಹೇಳಿ ಇಡೀ ಅವ್ರ ಬಗ್ಗೆ ಅವತ್ತಿಂದ ನನಗೆ ದರ್ಶನ್ ಸರ್ ಮೇಲೆ ಇರೋಂಥ ಒಪಿನಿಯನ್ ಅಂದ್ರೆ ಇತ್ತು. ಒಬ್ಬ ಒಳ್ಳೆ, ನನಗೆ ಅವರ ಸಿನಿಮಾಗಳು, ನನ್ನ ಇದು ಯಾವುದು ನನ್ನ ಪ್ರೀತಿಯ ರಾಮು, ಅದ್ರಲ್ಲೆಲ್ಲ ಅವ್ರ ಆಕ್ಟಿಂಗ್ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಅಂದ್ರೆ ತುಂಬಾ ಟಫೆಸ್ಟ್, ಅದು ರೇಂಜ್ ಬೇರೆ, ತುಂಬಾ ರೀಚ್. ಆಮೇಲೆ ಮೆಜೆಸ್ಟಿಕ್ ಆಗಿರ್ಲಿ, ಒಂದೊಂದು ಸಿನಿಮಾದಲ್ಲಿ ಒಂದೊಂದ್ ತರ ಆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅವರು. ಒಂದಕ್ಕಿಂತ ಒಂದಕ್ಕೆ ಏನಾದ್ರೂ ಒಂದ್ ಸ್ವಲ್ಪನಾದ್ರೂ ವ್ಯತ್ಯಾಸ ಇದ್ದೇ ಇರತ್ತೆ. ಈ ತರ ಅವ್ರ ಆಕ್ಟಿಂಗಿಗೆ ಫ್ಯಾನ್ ಆಗಿದ್ದವನು, ಅವರ ವ್ಯಕ್ತಿತ್ವಕ್ಕೂ ಅವತ್ತಿಂದ ನಾನು ದೊಡ್ಡ ಅಭಿಮಾನಿ ಆಗಿ ಹೋಗ್ಬಿಟ್ಟೆ ಅವರನ್ನ ಭೇಟಿ ಮಾಡಿದಾಗಿಂದ. ಹೆಂಗಿತ್ತು ಅಂದ್ರೆ, ಮುಂಚೆ ಎಲ್ಲ ನಾವುಗಳು ಥಿಯೇಟರ್ ಅಲ್ಲಿ ಅಥವಾ ಟಿವಿಲಿ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿರ್ತೀವಿ, ಅವ್ರ ಜೊತೆಗೆ ಆಕ್ಟ್ ಮಾಡಿ. ನಾನು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಾನು ಅಲ್ಲ, ಫಸ್ಟ್ ಆಫ್ ಆಲ್ ನಾನು ಆಕ್ಟಿಂಗ್ ಫೀಲ್ಡಿಗೆ ನಾ ಬರ್ತೇನೆ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಅದರಲ್ಲಿ ದರ್ಶನ್ ಸರ್ ಜೊತೆಗೆ ಇಷ್ಟು ಹತ್ರದಲ್ಲಿ ಆಕ್ಟ್ ಮಾಡ್ತೀನಿ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಆಲ್ಮೋಸ್ಟ್ ಇಷ್ಟು ಹತ್ರದಲ್ಲಿ. ಅಂಡ್ ಬಿಗ್ಗೆಸ್ಟ್ ಮಾಸ್ ಎಂಟರ್ಟೈನರ್ ಆಫ್ ದ ಇಯರ್ ಅಂತ ಒಂದು ಟ್ಯಾಗ್ ಲೈನ್ ಜೊತೆಗೆ ಬರ್ತಾ ಇದೆ ದಿ ಡೆವಿಲ್. ಇಲ್ಲ ಸರ್, 200. ಯಾಕಂದ್ರೆ ನಾವಿವಾಗ ಹಲವಾರು ಕಡೆ ಹೋಗಿರ್ತೀವಿ, ಏನ್ ಫ್ಯಾನ್ಸು ಸರ್, ಅಬ್ಬಾ ವಾ ವಾ ವಾ. ಅದೇ ನಾನು ಹೊಸಲಿ ಕೂಡ ಹೇಳಿದ್ದೆ, ಆಸ್ತಿ ನೀವು ಊರ್ ತುಂಬಾ ಸಂಪಾದನೆ ಮಾಡ್ಬೋದು, ದುಡ್ಡು ಎಂತೆಂಥವ್ರು ಸಂಪಾದನೆ ಮಾಡ್ತಾರೆ, ಏನ್ ಬೇಕಾದ್ರೂ ತಗೋಬಹುದು. ಈ ಪ್ರಪಂಚದಲ್ಲಿ ಸಾಧ್ಯ ಇಲ್ಲ ಅನ್ನೋದು ಏನೂ ಇಲ್ಲ. ಬಟ್ ಜನ ಸಂಪಾದನೆ ಮಾಡೋದು, ಅದು ಈ ಲೆವೆಲ್ಲಿಗೆ ಸುಮ್ನೆ ಯಾರಿಗೋ ಫ್ಯಾನ್ ಆಗಕ್ ಸಾಧ್ಯನೇ ಇಲ್ಲ ಸರ್. ಆ ಮನುಷ್ಯನಲ್ಲಿ ಅವರನ್ನ ಪ್ರೀತಿಸೋ ಅಂತದ್ ಎದೆ ಮೇಲೆ ಅವರು ಸೆಲೆಬ್ರಿಟೀಸ್ ಅಂತ ಹಾಕೊಂಡಿದ್ದಾರೆ ಅಂತ ಅಂದ್ಮೇಲೆ ಅಷ್ಟೇ ಅಭಿಮಾನಿಗಳು. ಯಾಕಂದ್ರೆ ನಾನು ಇವಾಗ ಹಲವಾರು ಕಡೆ ಇವೆಂಟ್ ಗಳಿಗೆ ಹೋಗ್ತಾ ಇರ್ತೀನಿ, ಆಲ್ ಓವರ್ ಕರ್ನಾಟಕ ಓಡಾಡ್ತಾ ಇರ್ತೀನಿ, ಆಲ್ ಓವರ್ ಇಂಡಿಯಾ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋಗ್ತಾ ಇರ್ತೀನಿ, ಔಟ್ ಆಫ್ ಕಂಟ್ರಿ ಕೂಡ ಕೆಲವೊಂದು ಇವೆಂಟ್ ಗಳಿಗೆಲ್ಲ ಹೋಗ್ತೀನಿ. ನಾವಲ್ಲಿ ಎಲ್ಲಾ ಹೀರೋಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಇವ್ರ ಫ್ಯಾನ್ಸ್ ಎಷ್ಟಿದ್ದೀರಾ, ಇವ್ರ ಫ್ಯಾನ್ಸ್ ಎಷ್ಟಿದ್ದೀರಾ, ಡಿ ಬಾಸ್ ಸರ್ ಅಂತ ಹೇಳಿದ ಕೂಡಲೇ ಒಂದು ಜೋಶ್ ನಮಗೆ. ಇವಾಗ ರೀಸೆಂಟ್ ಆಗಿ ಒಂದು ಊರಿಗೆ ಹೋಗಿದ್ವಿ, ದರ್ಶನ್ ಸರ್ ಅಭಿಮಾನಿಗಳು ಅಂತ ಹೇಳಿ, ಇವಾಗ 11ನೇ ತಾರೀಕು ಡೆವಿಲ್ಸ್ ರಿಲೀಸ್ ಆಗ್ತಿದೆ ಅಂತ ನೋಡಿ, ನನಗೆ ಇವಾಗ್ಲೇ ಹೆಂಗ್ ಕೂಗಿದ್ರು ಅಂತ ಅಂದ್ರೆ ನನಗ್ ನಾಡಿಗಳೆಲ್ಲ ಆಕ್ಟಿವ್ ಆಗೋಗ್ಬಿಡ್ದು. ಆ ಲೆವೆಲ್ ಇತ್ತು ಸೌಂಡು. ಅವತ್ತೇನ್ ಸೌಂಡು, ಬಟ್ 11ನೇ ತಾರೀಕು ಅದಕ್ಕಿಂತ ಜಾಸ್ತಿ ಸೌಂಡ್ ಇರತ್ತೆ ಅಂತ ಅನ್ಕೊಳ್ತೀನಿ ನಾನು. ಅಂಡ್ ಈ ಸಿನಿಮಾದಲ್ಲಿ ನಿಮ್ಮ ಮತ್ತೆ ಅವರ ಕಾಂಬಿನೇಷನ್ ಸೀನ್ ಕೂಡ ಇದೆ ಅಂತ ಅಂದ್ರಿ. ಸೊ ಲುಕ್ ಅಂಡ್ ಫೀಲ್ ಬಗ್ಗೆ ಮಾತಾಡೋದಾದ್ರೆ ಏನಾದ್ರು ಹೇಳ್ಬೋದು? ಅಂದ್ರೆ ನೀವು ತುಂಬಾ ಫೇಮಸ್ ಆಗಿರೋದೇನೆ ತುಂಬಾ ಹೆಣ್ಣು ಪಾತ್ರಗಳನ್ನ ಹಾಕೊಂಡು, ಮತ್ತೆ ಅದ್ರಲ್ಲಿ ನಿಮ್ ವರ್ಸಟಾಲಿಟಿನೆಲ್ಲ ರೀಸೆಂಟ್ ಆಗಿ ಉಮಾಶಿ ಅವ್ರ ಬಗ್ಗೆ ನೀವು ಮಾಡಿದ್ದು ಎಲ್ಲ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿ ಮಾಡಿದ್ರಿ. ಸೊ ಈ ಸಿನಿಮಾದ್ರೂ ಆ ತರದ್ದು ಯಾವ್ದಾದ್ರು ಶೇಡ್ ನೋಡ್ಬೋದಾ? ರಾಘು ಇದು ಕಾದು ನೋಡ್ಬೇಕಾಗತ್ತೆ. ಅಂಡ್ ಅದೇ ತುಂಬಾ ಜನ ಹೊಗಳಿದ್ದಾರೆ ನನ್ನ ಪಾತ್ರಕ್ಕೆ, ಬಟ್ ದರ್ಶನ್ ಸರ್ ಅವರ ಬಾಯಲ್ಲಿ ಅವರೇ ಹೊಗಳಿರೋದು ಕೇಳಿದ್ರೆ ನನಗೆ ತುಂಬಾನೇ ಖುಷಿ. ಅವ್ರು ನನಗೆ ಇನ್ನೊಂದು ಹೇಳಲೇಬೇಕು, ಸೆಟ್ ಅಲ್ಲಿ ನಾನು ಇವಾಗ ಅವ್ರ ಜೊತೆ ಆಕ್ಟ್ ಮಾಡ್ತಾ ಇದ್ದೀನಿ, ರಘು ನಿಮ್ ಕಣ್ಣು ಎಷ್ಟೇ ಚೆನ್ನಾಗಿದೆ ರೀ ಅಂತ ಅಂದ್ರು. ಸಾರ್ ಅಂದೆ, ಹೌದ್ರಿ, ಏನ್ ನಿಮ್ ಕಣ್ಣು ಎಷ್ಟು ಚೆನ್ನಾಗಿದೆ ರೀ, ಅಲ್ವೇನ್ರಪ್ಪ ಅಂತ ಅಂದ್ರು ಅಲ್ಲಿ ಅಕ್ಕಪಕ್ಕ ಆರ್ಟಿಸ್ಟ್ಗಳಿಗೆ. ಹೌದು ಅಂದ್ರು. ನೋಡ್ರಿ ನಮ್ಮ ಹೀರೋಯಿನ್ ಕಣ್ಣು ನೋಡ್ರಿ, ನಿಮ್ ಕಣ್ಣು ನೋಡ್ರಿ, ಎಷ್ಟ್ ಚೆನ್ನಾಗಿದ್ದೀರಿ ನಿಮ್ ಕಣ್ಣು ಅಂತಾರೆ. ಸಾರ್ ಸುಮ್ಮನಿರ್ರಿ ಸಾರ್ ನನಗೆ. ಅಂಡ್ ಸುಮಾರು ಸಿನಿಮಾಗಳು ಮಾಡಿದಿರಾ, ರಿಯಾಲಿಟಿ ಶೋಸ್ ಮಾಡಿದ್ರ, ಎಲ್ಲಾನು ಮಾಡಿದ್ರ. ದಿ ಡೆವಿಲ್ ಅಂತ ಬಂದ ತಕ್ಷಣ ಪ್ರಕಾಶ್ ವೀರ್ ಅವರ ನಿರ್ದೇಶನ, ದರ್ಶನ್ ಅವರು ಮೇನ್ ಲೀಡ್ ರೋಲ್. ಸೊ ಇಲ್ಲಿ ಕಂಡಂತಹ ಡಿಫರೆನ್ಸಸ್ ಬೇರೆ ಸಿನಿಮಾಗಿಂತ ಯಾವ್ದು ನೋಟಿಸಬಲ್ ಡಿಫರೆನ್ಸಸ್ ನಿಮ್ಗೆ ಅನ್ಸಿದ್ದು? ಅಂದ್ರೆ ಸರ್ ಇಲ್ಲಿ ಕೆಲ್ಸ ಕಂಪ್ಲೀಟ್. ನಾವು ಸೆಟ್ಟಿಗೆ ಹೋದಾಗಿಂದ ಸೆಟ್ಟಿಂದ ವಾಪಸ್ ನಾವು ಬರೋ ತನಕನು ಕೆಲ್ಸದ ಮೇಲೆ ಇರೋಂತಹ ಒಂದು ಡೆಡಿಕೇಶನ್, ಅದೇ ಹೇಳ್ತೀವಲ್ಲ ಸರ್, ನಾವು 100% ಕೆಲಸ ಮಾಡಿದ್ರೆ 100% ರಿಸಲ್ಟ್ ಸಿಗತ್ತೆ. ಆ 100% ಕೆಲಸನ ನಾನು ಈ ಸಿನಿಮಾದಲ್ಲಿ ನಾನು ನೋಡಿದೆ, ಹಾಗಾಗಿ 100% ಇದಕ್ಕೆ ರಿಸಲ್ಟ್ ಸಿಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಪ್ಪಾಜಿ ಅವರು ಹೀಗೆ ಎಲ್ಲ ಕಲಾವಿದ್ರು ಅಂದ್ರೆ ಈ ತರ ರೆಸ್ಪೆಕ್ಟ್ ಕೊಡ್ತಾ ಇದ್ರು ಅಂತ ಕೇಳಿದ್ದೆ. ಆರ್ಟಿಸ್ಟ್ ಅಂತ ಹೇಳಿದ ಕೂಡಲೇ ಅಪ್ಪಾಜಿ ಅವ್ರು ಎದ್ ನಿಲ್ತಿದ್ರಂತೆ, ನೀವು ಕಲಾವಿದ್ರ ಅಂತ ಹೇಳಿ. ದರ್ಶನ್ ಸರ್ ಅಲ್ಲಿ ನಾನು ಅಪ್ಪಾಜಿ ಅವ್ರನ್ನ ನೋಡ್ದೆ. ಕಲಾವಿದ್ರು ಅಂದ್ರೆ ಅವ್ರ ಕಣ್ಣಲ್ಲಿ ಇರುವಂತ ರೆಸ್ಪೆಕ್ಟ್, ಅವ್ರು ಕೊಡುವಂತ ಅಭಿಮಾನ, ನಿಜವಾಗ್ಲು ಅಣ್ಣವ್ರನ್ನಂತೂ ನಾವು
ನೋಡಿಲ್ಲ. ದರ್ಶನ್ ಸರ್ ಅಲ್ಲಿ ಅಣ್ಣವ್ರನ್ನ ನೋಡಿದೆ ಅಂತ ಹೇಳ್ಬೋದು. ಅಂಡ್ ನಮ್ ಚಾನಲ್ ಹೆಸರು ಖಡಕ್ ಸಿನಿಮಾ ಅಂತ. ಖಡಕ್ ಆಗಿದೆ ಬಿಡಿ ಖಡಕ್ ಆಗಿದೆ, ಸಿನಿಮಾನು ಖಡಕ್ ಆಗಿದೆ. ಸಿನಿಮಾದಲ್ಲಿ ಖಡಕ್ ಆಗಿರೋ ಸಿನಿಮಾದಲ್ಲಿ ಯಾವ್ದಾದ್ರು ಒಂದು ಖಡಕ್ ಮೂಮೆಂಟ್ ಇವತ್ತು ನಿಮ್ಗೆ ಡೆವಿಲ್ ಅಂತ ತಕ್ಷಣ ಜ್ಞಾಪಕ ಬರುತ್ತೆ ಅಂತಂದ್ರೆ, ಒಂದು ನಿಮ್ಮನ್ನೇ ನಗೋ ಹಾಗೆ ಮಾಡುತ್ತೆ, ಎಲ್ಲ ಆಲೋಚನೆಗೆ ತಳ್ಳೋ ಹಾಗೆ ಮಾಡುತ್ತೆ ಅಂದ್ರೆ ಏನದು? ಅದೇ ಹೇಳಿದ್ನಲ್ಲ ನಾನು, ಕಣ್ಣು. ಅದೇ ನನಗೆ ಸಡನ್ ಆಗಿ ನಂತಲ್ ಏನ್ ಸರ್ ಹಿಂಗಂದ್ಬಿಟ್ರಿ ನೀವು ಅನ್ನೋ ತರ ನನಗೆ. ಅಂದ್ರೆ ಅವ್ರು ಹೇಳಿರೋದಾಗಿರ್ಲಿ, ಅವ್ರ ಒಂದು ಎಕ್ಸ್ಪ್ರೆಷನ್ ಆಗಿರ್ಲಿ, ಏನ್ರಿ ನಿಮ್ ಕಣ್ಣೆಷ್ಟು ಚೆನ್ನಾಗಿದ್ದೀರಿ ಅಂತ ಅಂದಿದ್ದು. ಅಂಡ್ ಇನ್ನೊಂದು ಖಡಕ್ ಆಗಿ ಅಂದ್ರೆ ಅವ್ರ ಇಷ್ಟು ಹತ್ರದಲ್ಲಿ ನಾನು ಆಕ್ಟ್ ಮಾಡಿದ್ದಿದೆಯಲ್ಲ ಸರ್, ಡೈರೆಕ್ಟ್ ಇನ್ನು ಹತ್ರ ಬನ್ನಿ ಅಂತಂದಾಗ ದರ್ಶನ್ ಸರ್ ಆಲ್ಮೋಸ್ಟ್ ಇಷ್ಟ ಹತ್ರದಲ್ಲಿ ನಾನು ಅವ್ರ ಮುಖ ಇಲ್ಲಿ, ನನ್ನ ಮುಖ ಇಲ್ಲಿ ಇಟ್ಟಾಗ ನಾನು ಅದೊಂದು ಅದನ್ನ ನಾನು ಸಾಯೋ ತನಕ ಮರೆಯೋದಕ್ಕೆ ಆಗದೇ ಇಲ್ಲ. ಆ ಒಂದು ಎಕ್ಸ್ಪ್ರೆಷನ್ ನನಗೆ ಒಂದು ಸಲಿ ನನ್ನ ಆಕ್ಟಿಂಗ್ಗೆ ಮರ್ತೋಗ್ಬಿಟ್ಟೆ. ಅವ್ರಿಗೆ ಹತ್ರ ಹೋಗ್ತಾ ನಾನು ಏನ್ ಮಾಡ್ಬೇಕನ್ನೋದೇ ನನಗೆ ಮರ್ತೋಗ್ಬಿಡ್ತು. ಬಟ್ ಹಿ ಮೇಡ್ ಮಿ ಕಂಫರ್ಟೇಬಲ್ ಟು ಆಕ್ಟ್ ವಿತ್ ಹಿಮ್. ಅದೇ ಅವ್ರೇನ ಅವಾಗ್ಲೇ ಹೇಳಿದ್ನಲ್ಲ, ಹಿಂಗ್ ಕಾಲ್ ಅಗ್ಲ ಮಾಡಿ ಇಲ್ಲಿ ಬನ್ನಿ, ಕಾಲಿ ಇಲ್ಲಿಡಿ ಅಂತ ಹೇಳಿದ್ದಾಗಿರ್ಲಿ. ಎಸ್, ಫೈನಲಿ ಸಿನಿಮಾ ಇದೇ ಡಿಸೆಂಬರ್ 11ಕ್ಕೆ ರಿಲೀಸ್ ಆಗ್ತಾ ಇದೆ. ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ಈ ಮಾಸ್ ಎಂಟರ್ಟೈನರ್ ಆಫ್ ದ ಇಯರ್ ದಿ ಡೆವಿಲ್ ಬಗ್ಗೆ ಏನಾದ್ರು ಹೇಳೋದಾದ್ರೆ ಇಟ್ಸ್ ಯೋರ್ ಟೈಮ್. ಇದೇ 11ನೇ ತಾರೀಕಿಗೆ ಎಲ್ಲಾ ಥಿಯೇಟರ್ಗಳಲ್ಲಿ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾನಂತೂ ಅದೇ ಹೇಳ್ದಂಗೆ ಒಂದು ಲೋಕಲ್ ಥಿಯೇಟ್ರಲ್ಲಿ ಫಸ್ಟ್ ಶೋ ಎಷ್ಟು ಎದುರುಗಡೆ ಆಗುತ್ತೋ ಅಷ್ಟು ಎದುರುಗಡೆ ಕೂತ್ಕೊಂಡ್ಬಿಟ್ಟು ಲೋಕಲ್ ಆಗಿ ಸಿನಿಮಾ ನೋಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೀವೆಲ್ಲರೂ ಸಿನಿಮಾ ಹೋಗಿ ಸಿನಿಮಾ ಥಿಯೇಟ್ರಲ್ಲೇ ನೋಡಿ. ಆ್ಯಂಡ್ ಸ್ಟಾಪ್ ಪೈರಸಿ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಎಷ್ಟು ಜನರ ಎಫರ್ಟ್ ಇರುತ್ತೆ ಸರ್. ಇವತ್ತಿನ ತನಕ ಈ ಒಂದು ಇಂಟರ್ವ್ಯೂ ತನಕನೂ ಎಫರ್ಟ್ ಇದೆ. ಈ ಸಿನಿಮಾ ರಿಲೀಸ್ ಆಗಿ ಆ ಸಿನಿಮಾ 100 days ಆಗುತ್ತೋ 200 days ಆಗುತ್ತೋ, ಎಲ್ಲಿ ತನಕ ಓಡುತ್ತೋ ಲಾಸ್ಟ್ ಡೇ ತನಕನು, ಲಾಸ್ಟಿಗೆ ಅದು 200 days 500 days ಆಗಿ OTTಗೆ ಬಂದ್ಮೇಲೂ ಎಫರ್ಟ್ ಇದ್ದೇ ಇರುತ್ತೆ. ಸೊ ಇಷ್ಟೆಲ್ಲ ಎಫರ್ಟು ಯಾರೋ ಒಬ್ಬ ಕುತ್ಕೊಂಡು ಅದನ್ನ ರೆಕಾರ್ಡ್ ಮಾಡಿ ಹಾಕೋದ್ರಿಂದ ಎಲ್ಲರ ಪರಿಶ್ರಮ ಹಾಳಾಗತ್ತೆ. ದಯವಿಟ್ಟು ಡೆವಿಲ್ ಸಿನಿಮಾನ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿ ಡಿ ಬಾಸ್ ಸರ್ ಮೇಲೆ ಯಾವಾಗ್ಲೂ ಹೀಗೆ ಇರಲಿ. ಲವ್ ಯು ಸರ್. ಥ್ಯಾಂಕ್ ಯು ಸರ್. ತುಂಬಾ ಒಳ್ಳೆದಾಗಿ. ಇನ್ನಷ್ಟು ಹೆಚ್ಚಿನ ಒಳ್ಳೊಳ್ಳೆ ಪಾತ್ರಗಳಲ್ಲಿ ನಿಮ್ಮನ್ನು ನೋಡುವಂತಹ ಸೌಭಾಗ್ಯ ನಮಗೂ ಸಿಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.